ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ನಾವೆಲ್ಲರೂ ಹತ್ರ ಉತ್ತರ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಶಕ್ತಿ ಕುಮಾರ್ ಹತ್ರ. ಆದರೆ ಬೆಂಗಳೂರದೊಂದು ಫೈರ್ ಬ್ರ್ಯಾಂಡ್ ಹತ್ರ ನಾನು ಬಂದೀನಿ. ಯಾರಪ್ಪ ಅಂತ ನಿಮ್ಗೆ ತೋರಿಸ್ತೀನಿ. ಬಿಗ್ ಬಾಸ್ನಲ್ಲಿ ಬರೀ 2-3 ವಾರಲ್ಲಿ ಬಹಳಷ್ಟು ಹವಾ ಮಾಡಿರ್ತಕ್ಕಂಥ ಜಗದೀಶ್ ಲಾಯರ್ ಅವರು. ಯಾಕಂದರೆ ಅವರು ಬಹಳಷ್ಟು ನೇರ ನುಡಿಯ ಸರ್ದಾರ. ಅವರು ನಮ್ಮ ಜೊತೆ ಅದಾರ. ನೋಡೋದು ಬಿಗ್ ಬಾಸ್ನ ಅನುಭವಗಳು ಏನದಾವ ಅಂತ ಕೇಳೋಣ. ಸರ್ ನಮಸ್ಕಾರ. ಮೊದಲು ಶರಣಾರ್ಥಿ. ಸರ್ ಥ್ಯಾಂಕ್ ಯು ಸರ್. ನಾವು ಇವತ್ತು ಜಗದೀಶ್ ಸರ್ ಹತ್ರ ಇದ್ದೀವಿ. ಸರ್ ಇವತ್ತು ಬಹಳ ಖುಷಿ ಆಯಿತು. ಜಗದೀಶ್ ಸರ್ ಅವರು ಬಹಳಷ್ಟು ಜೀವನ ಒಂದು ಹೈಟೆಕ್ ಜೀವನ ಇದೆ ನಿಮ್ಮದು. ಭಾಳಷ್ಟು ಖುಷಿಯಾಗಿರ್ತೀರಿ. ಒಳ್ಳೆ ಏನು ನಮ್ಮ ಇವ್ರು ಕಲಿ ಥರ ಇದ್ರಲ್ಲ, ಒಳ್ಳೆ ಇದು ಇದ್ದಾರೆ. ಸರ್ ಇವತ್ತು ಬಿಗ್ ಬಾಸ್ಗೆ ಹೋಗಿ ಬಂದ್ರಿ ಸರ್. ಬಿಗ್ ಬಾಸ್ಗೆ ಹೋಗಿ ಬರ್ಕಿಂತ ಮುಂಚೆ ನಿಮ್ದು ಹವಾ ಇತ್ತು. ಬಿಗ್ ಬಾಸ್ ಹೋಗಿ ಬರ್ತಂದ್ರೆ ಜಾಸ್ತಿ ಆಯಿತು. ಬಿಗ್ ಬಾಸಲ್ಲಿ ಹೋಗಿ ಬಂದ್ರೆ ಸರ್ ಯಾವ ರೀತಿ ಅನುಭವ ಆಯ್ತು ಸರ್ ನಿಮಗೆ? ಏನು ಕಲ್ತ್ರಿ ಅಲ್ಲಿ ಒಳಗಡೆ? ಒಂದು ತಾಳ್ಮೆ ಕಲ್ತ್ಕೊಂಡ್ವಿ. ಆಮೇಲೆ ಎಲ್ಲ ವಿಚಾರಕ್ಕೂ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ರೆಸ್ಪಾಂಡ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ನಿಮ್ಮ 3 ಕಡೆ ಒಬ್ರು ಯಾರೋ ನಾಗರಾಜ್ ಕುಡ್ಪಲ್ಲಿ ಇದ್ದಾರೆ ಅಂತ ಅವಕ್ಕ ನನ್ನ ಬಲ್ಲೇ ವಿಡಿಯೋಗಳು ಮಾಡಿ ಆಗ್ತಾ ಇರ್ತಾನೆ. ನಾನು ನೋಡ್ತೀನಿ. ಏನೋ ಯಾರು ಮೊದಲು ನೀವು ಅವ್ರ ಸ್ನೇಹಿತರಿದ್ರಿ ಸರ್? ನಮ್ಮ ಫ್ಯಾನ್ ಆಕ್ಚುಲಿ ಅವರು. ಹೌದಾ? ಅವ್ರು ಏನ್ ಹೇಳ್ದ ಗೊತ್ತಾ, ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾನೆ, ಏನೋ ಸಜೆಷನ್ ಕೇಳಕ್ ಬಂದಿದ್ರು, ನಾನು ಹೇಳಿದೆಪ್ಪ ಅಂತ ಹೇಳಿ. ನೀವೇನೋ ರಾಣಿ ಮನೆಯವ್ರು ಹೋಗಿದ್ರಂತಲ್ಲ ಸರ್? ನಾವು ದಾಳಿ ಹೋಗ್ಬೇಕಾರೆ ಬನ್ನಿ ಮನೆಗೆ ಅಂತೇಳಿ ಆರ ತಗೊಂಬಂದು ಬೀದಿನಲ್ಲಿ ಹಾಕಿ ಕರ್ಕೊಂಡೋಗಿದ್ದೆ. ನಮಗೆ ಮಾಡ್ಕೊಳ್ಳಿ ಅಲ್ಲ ಆ ಥರ. ಹಾಗೆ ಮುಂಚೆ ಆಗಿದ್ರೆ ನಾನು ರಿಯಾಕ್ಟ್ ಮಾಡಿಬಿಡ್ತಾ ಇದ್ದೆ, ಅದೇ ರೆಸ್ಪಾಂಡ್ ರಿಯಾಕ್ಟ್ ಮಾಡ್ತಾ ಇದ್ದೆ. ಈಗ ಏನೋ ನೋಡಿ ನಾನು ನಮ್ಮ ಹೆಸರು ಹೇಳ್ಕೊಂಡು ಒಂದಷ್ಟು ವಿಡಿಯೋ ಓಡ್ಲಿ ಅಂತ ಮಾಡ್ಕೊಂತಾನೆ ಅಂತ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಂದ್ರೆ ಅವನು ವಿಡಿಯೋ ಪ್ರಿಯ ಅಷ್ಟೇ, ಪ್ರಚಾರ ಪ್ರಿಯ. ಹಾಗಾಗಿ ಒಂದು ತಾಳ್ಮೆ ಕಲ್ತ್ಕೊಂಡ್ವಿ. ಆಮೇಲೆ ಎಲ್ಲಾ ವಿಚಾರಕ್ಕೂ ನಮ್ಮ ರಿಯಾಕ್ಷನ್ ಅವಶ್ಯಕತೆ ಇಲ್ಲ. ಅದು ಅವಶ್ಯಕತೆ ಇದ್ದಾಗ ರೆಸ್ಪಾಂಡ್ ಮಾಡಿ ಸಾಕು ಅಂತ ಹೇಳಿ. ಈಗ ನೋಡಿ ನೀವು ಆತನ ವಿಚಾರದಲ್ಲೂ ಕೂಡ ಏನೋ ಹುಚ್ಚುಚ್ಚುವಾಗಿ ಏನೇನೋ ಮಾಡ್ಕೊಳ್ತಾನೆ. ಒಬ್ಬ ವಕೀಲನಾಗಿ ಅದರ ಘನತೆಯನ್ನು ಕಳೆದು, ಆ ಭಾಷೆಯ ಘನತೆಯನ್ನು ಕಳೆದು. ಯಾಕಂದ್ರೆ ವಕೀಲರು ಅಂತಂದ್ರೆ ನ್ಯಾಯದ ಪರವಾಗಿ ವಾದವನ್ನ ಮಂಡಿಸೋರು. ಜನ ನಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ, ನಮ್ಮ ಭಾಷೆ ಮೇಲೆ ಇಡ್ತಾ ಇರಬೇಕು. ಆಮೇಲೆ ನಾವು ವಿಡಿಯೋ ಈ ಸಾಮಾಜಿಕ ಜಾಲತಾಣ ತುಂಬಾ ಐ ಥಿಂಕ್ ವೆರಿ ವೆರಿ ಪವರ್ಫುಲ್. ಸೊ ಈ ಭಾಷೆನಲ್ಲಿ ನಮ್ಮ ಪರ್ಸನಲ್ ವಿಚಾರಗಳನ್ನ ಏನೋ ಶಕ್ತಿ ಕುಮಾರ್ ಅಂತ ನಿಮ್ಮನ್ನ ಅಟ್ಯಾಕ್ ಮಾಡೋದು ಅವಶ್ಯಕತೆ ಇಲ್ಲ. ಏನಾದರೂ ಸೀನಿಯರ್ ಲಾಯರ್ ಅಂತ ಹೇಳ್ತಾರೆ. ನಾನು ಒಂದ್ ದಿವಸನೂ ಕೂಡ ಅವರು ಕಾನೂನಿನ ಅರಿವನ್ನ ಜನರಿಗೆ ಉಚಿತವಾಗಿ ಕೊಟ್ಟಿದ್ದನ್ನ ನಾನು ಸೋಷಿಯಲ್ ಮೀಡಿಯಾದ ನೋಡಿಲ್ಲ. ಬರೀ ಒಂಥರ ಏನೋ ಉಚ್ಚಾಟಗಳನ್ನ, ಯಾವ್ದೋ ನಾಟಕಗಳನ್ನ, ಯಾರೋ ಹೆಣ್ಮಕ್ಳ ಜೊತೆ ಡ್ಯಾನ್ಸ್ಗಳನ್ನ ಈ ತರ ಮಾಡಿ ನೋಡಿದೆ ಹೊರತು ಏನೋ ಇಲ್ಲ ಸರ್. ಆಯ್ತು. ಇಲ್ಲ ವಿಚಾರ ಏನಂದ್ರೆ ಸೀರಿಯಸ್ ಹೆಂಗಂದ್ರೆ, ಅವನಿಗೆ ಬಿಗ್ ಬಾಸ್ ಹೋಗ್ಬೇಕಂತ ಆಸೆ ಇತ್ತು. ಎಲ್ಲರೂ ಏನಂದ್ರು ಶಕ್ತಿ ಕುಮಾರ್ ಅವನು ಬಿಗ್ ಬಾಸ್ ಹೋಗ್ತಾರೆ, ಇಬ್ರು ಒಳಗಡೆ ಹೋದ್ರೆ ಬಹಳ ಇದು ಆಗುತ್ತೆ ಅಂತ ಹೇಳಿದ್ರು. ಬಟ್ ನೀವು ಹೋದ್ರಲ್ಲ, ಅವ್ನಿಗೇನಂದ್ರೆ ನಮ್ಮ ಕಡೆ ಇರ್ತಾರೆ, ಮುಕ್ಕಳಾಯಿ ಮೆಣಸಿಕಾಯಿ ಇಟ್ಟಿರತ್ತನ್ನ ಅಂತಲ್ಲ, ಆ ಥರ ಅವನಿಗೆ ಉರಿದು ನಾನು ಹೋಗೋದು, ನಾನು ಬಿಟ್ಕೊಟ್ಟೆ, ಜಗದೀಶಿಗೆ ಬಿಟ್ಕೊಟ್ಟೆ ಅಂತ ಹೇಳಿ. ಸರ್ ನಿಮ್ಗೆ ಬಿಗ್ ಬಾಸ್ಗೆ ಆಫರ್ ಬಂದಿತ್ತಲ್ಲ, ನೀವು ಯಾರ ಮುಂದೆ ಹೇಳ್ಕೊಂಡಿರಲಿಲ್ಲ? ಇದು ಆ್ಯಕ್ಚುಲಿ ಲಾಸ್ಟ್ 4 ವರ್ಷದಿಂದ ಈಗ ಐ ಥಿಂಕ್ ಪ್ರಕಾಶ್ ಅಂತ ಡೈರೆಕ್ಟರ್ ಇದ್ದಾರೆ, ಪರಮ್ ಅಂತ ಇದ್ರು. ಇದಕ್ಕೆ ಮುಂಚೆ ಪರಮ್ ಅವರು ನನಗೆ 2021-22 ಅಪ್ರೋಚ್ ಮಾಡಿದ್ರು. ನನಗೆ ಹೋಗ್ಲಿಕ್ಕಾಗಲಿಲ್ಲ. ಅವ್ರು ಅಪ್ರೋಚ್ ಮಾಡಿದ್ರು, ನಾನು ಹೋಗ್ಲಿಕ್ಕಾಗಲಿಲ್ಲ. ನಾನು ಅವತ್ತು ಕೂಡ ಯಾರ ಹತ್ರ ಹೇಳಿಲ್ಲ. ಸೊ ಮತ್ತೆ 22 ಸತತವಾಗಿ 3-4 ವರ್ಷಗಳಿಂದ ನನಗೆ ಬಿಗ್ ಬಾಸ್ ಬರಬೇಕು ಅಂತ ಹೇಳ್ತಿದ್ದಾರೆ. ಈ ವರ್ಷ ಸ್ವಲ್ಪ ಒತ್ತಡ ಜಾಸ್ತಿ ಆಯಿತು. ಬರಲೇಬೇಕು ಇಂಡಸ್ಟ್ರಿಗೆ, ನೀವು ಏನು ಕೊಡುಗೆ ಇದೆ ನಿಮ್ಗೆ, ಎಲ್ಲರ ಬಗ್ಗೆ ಮಾತಾಡ್ತೀರಾ, ನಮ್ಮ ಇಂಡಸ್ಟ್ರಿಗೆ ಯಾಕೆ ನೀವು ಮಾಡಬಾರ್ದು ಅಂತ ಹೇಳಿದಾಗ ಅದನ್ನ ಆಯ್ತು ಎಲ್ಲ ಹಿಂಗೆ ಒಂದು ಕಟ್ ಮಾಡು ಸರ್. ಹಿಂಗೆ ಮಾತಾಡ್ತಿರ್ತಾರಲ್ಲ, ಈ ಕಡೆ ಎದ್ದು ಬಂದು ಹಿಂಗೆ ಫೇಸ್ ಈಗ ನನ್ನ ಕಡೆ ಮಾತಾಡತ್ತಾರೆ. ಸಿಂಗಲ್ ಪ್ರೇಮ ಹಿಂಗೆ ಮಾಡಾಗ ಈ ಕಡೆ, ಹಿಂಗೆ ಮಾಡಾಗ ನಾ ಮಾತಾಡೋದು ಈ ಕಡೆ ತಗೋ.